ಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿಕೊಂಡಿದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರೋಣ. ಅದೇ ರೀತಿಯಾಗಿ ಮಹಾಲಿಂಗಪುರ ಭಾಗದಿಂದ ಸದ್ಗುರು ಸಮರ್ಥ ಲಕ್ಕಪ್ಪ ಮಹಾರಾಜರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನೂ ಕೂಡ ಸ್ವಾಗತವನ್ನು ಕೋರೋಣ. ಐನಾಪುರದಿಂದ ಪರಮ ಪೂಜ್ಯ ಮಹಾರಾಜರು ಕೂಡ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಅವರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರೋಣ. ಮುಂದಿನದಾಗಿ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಭು ಸ್ವರೂಪಿ ಜಡಸಿದ್ದೇಶ್ವರ ಮಹಾಸ್ವಾಮಿಗಳು ಸಾಕಿನ ಸುಣದೂರವರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತ ತಮ್ಮೆಲ್ಲರ ಮೂಲಕ ಭಕ್ತಿಯಿಂದ ವಿನಂತಿ ಮಾಡಿಕೊಳ್ತೀವಿ. ಪ್ರಥಮದಲ್ಲಿ ಬಸವಾದಿ ಶಿವಶರಣರ ಸ್ಮರಣೆ ಮಾಡಿ ಜನ ಆರಾಧ್ಯ ಗುರುದೇವ ಪವಾಡ ಪುರುಷ ಜಗತ್ತಲ್ಲೇ ಪ್ರಸಿದ್ಧವಾದ ಜಗದ್ಗುರು ಜಡಸಿದ್ದೇಶ್ವರ ಕೇಂದ್ರ ಮಹಾಶಿವಗಳ ಹೃದಯದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ರೈತರ ಸಂಘಟನೆಯ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಜರಿಗಿರ್ತಕ್ಕಂಥ ಸರ್ವ ಪೂಜ್ಯರಲ್ಲಿ ಶರಣಾರ್ಥಿ ಹೇಳ್ತಾ ಇವತ್ತು ರೈತ ಬಾಂಧವರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ 4 ದಿವಸ ಕಳೀತಾ ಬರ್ತಾ ಇದೆ. ನಮ್ಮ ರೈತರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ಇಡೀ ನಾಡಿನಾದ್ಯಂತ ನೋಡ್ತಾ ಇದ್ದಾರೆ ಜನ ಎಲ್ಲ. ಯಾಕಂದ್ರೆ ಇವತ್ತು ಯಾರು ಇಲ್ಲದೆ ಇದ್ರೆ ನಡೆಯಬಹುದು. ಜಗತ್ತಿನೊಳಗ ಇಂಜಿನಿಯರ್ ಇಲ್ಲದೆ ಇದ್ರೆ ಜಗತ್ತು ನಡೀತೈತಿ, ಡಾಕ್ಟರ್ ಇಲ್ಲದೆ ಇದ್ರು ಸಹ ನಡೀತೈತಿ, ರಾಜಕಾರಣಿಗಳು ಇಲ್ಲದೆ ಇದ್ರು ಸಹ ನಡೀತೈತಿ, ಮಠಾಧೀಶರು ಇಲ್ಲದೆ ಇದ್ರು ನಡೀತೈತಿ. ಕರೆ ಅನ್ನದಾತ ಇಲ್ಲದೆ ಇದ್ರೆ ಜಗತ್ತು ನಡೆಯೋದಿಲ್ಲ ಅಂತಕ್ಕಂಥದನ್ನ ಹೆಮ್ಮೆಯಿಂದ ಹೇಳ್ಬೇಕಾಗುತ್ತೆ. ಅನ್ನದಾತ ಬರೀ ಮನುಷ್ಯರಿಗೆ ಅಷ್ಟೇ ಅನ್ನವನ್ನ ಕೊಡ್ತಾನೆ ಏನೋ ಅಂತೇಳಿ ವಿಚಾರ ಮಾಡಿದ್ರೆ ಅಲ್ಲ ಅಂತ ಹೇಳ್ತಾರೆ. ಅನ್ನವನ್ನ ಕೊಡುವಂತ ರೈತ ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನವೇ ಬೇಕು. ಒಂದೇ ಜೀವ ಅಲ್ಲ, ಮನುಷ್ಯ ಜೀವ ಅಲ್ಲ, 84 ಲಕ್ಷ ಜೀವರಾಶಿಗಳಿಗೆ ಇವತ್ತು ಬದುಕಬೇಕಾಗಿತ್ತಂದ್ರೆ ಅನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅನ್ನವನ್ನ ಯಾವ ಕಂಪನಿಗಳು ಕೊಡೋದಿಲ್ಲ, ಯಾವ ಕಾರ್ಖಾನೆಗಳು ಕೊಡೋದಿಲ್ಲ, ಯಾವ ಕೊಡ್ತಾ ಇದ್ದಾರೆ ಅದು ರೈತರು ಮಾತ್ರ ಅನ್ನವನ್ನ ಕೊಡುವಂತವ್ರು ಅಂತಕ್ಕಂಥದನ್ನ ನಾವೆಲ್ಲ ತಿಳ್ಕೋಬೇಕಾಗುತ್ತೆ. ಇವತ್ತು ರೈತರ ಪರಿಸ್ಥಿತಿ ಎಲ್ಲಿ ಬಂದೈತಿ ಎಲ್ಲ ಪೂಜಾರು ಮಾತನಾಡಿದ್ದಾರೆ. ಈಗಾಗಲೇ ನೀವೆಲ್ಲ 4 ದಿವಸ ಪರ್ಯಂತರವಾಗಿ ಇವತ್ತು ನಮ್ಮ ನಾಡಿನೊಳಗ ರೈತರಿಗೆ ಈ ಪರಿಸ್ಥಿತಿ ಬರಬಾರದು. ಯಾಕಂದ್ರೆ ರೈತರ ಪರಿಸ್ಥಿತಿ ಎಲ್ಲಿ ಬಂದೈತಂದ್ರೆ ಒಂದ್ ಮಾತು ಹೇಳಕ್ ಇಚ್ಛೆ ಪಡ್ತೇನೆ ನಿಮ್ಗೆ. ಹಿಂಗೆ ಒಮ್ಮೆ ಕಾರ್ಯಕ್ರಮ ಮಾಡುತ್ತಂತ ಮಧ್ಯಾಹ್ನ ಬಿಸಿಲು ಕಾರ್ಯಕ್ರಮ ಮಾಡುವಂತ ಸಂದರ್ಭದೊಳಗ ಒಬ್ರು ಮಾತಾಡಕತ್ತಿದ್ರು. ಬಾಯಿ ಆಡಿತ್ತು, ನೀರಡಿಕೆ ಆಗಿತ್ತು. ದೂರ ಐಸ್ ಕ್ರೀಮ್ ಮಾರಕತ್ತಿದ್ದಂತ. ಐಸ್ ಕ್ರೀಮ್ ಮಾರಕತ್ತಿದ್ದ ಬಹಳ ಜನ ಕುಡಿತು. ಕೂಡಿಂತ ಸಂದರ್ಭದಾಗ ದೂರ ನಿಂತ್ಕೊಂಡು ಐಸ್ ಕ್ರೀಮ್ ಮಾರಕತ್ತಿದ್ದ. ಅವ ವಿಚಾರ ಮಾಡಂತ ಮಾತನಾಡೋರಿಗೆ ನೀರು ಬೇಕಾಗೈತೇನೋ, ನೀರಡಿಕಾಗೈತೇನೋ ಅಂತ ಹೇಳಿ ತನ್ನ ಡಬ್ಬೆನ್ ತೆಗೆದು ಒಂದು ಐಸ್ ಕ್ರೀಮ್ ಕೊಟ್ಟನಂತ ಮುಂದಿದ್ದವಾಗ. ಅಂತ ಆಯ್ತು ಬರಕ್ ಹಾಜರಾಕಿಲ್ಲ, ಬಹಳ ಜನ ಇತ್ತು. ಅವಾಗ ಅಲ್ಲೇ ನಿಂತ್ಕೊಂಡು ಒಂದು ಐಸ್ ಕ್ರೀಮ್ ತೆಗೆದುಕೊಟ್ಟಂತ ಆ ವ್ಯಕ್ತಿ ನಿಂತ್ಕೊಂಡು ಬಹಳ ದಿವಸ ಅವನು ಸ್ವಲ್ಪ ಸೀಪಿನಂತ ಸೀಪ್ ಮತ್ತೊಬ್ಬ ಮುಂದೆ ಕೊಟ್ಟನಂತ. ಆಗ ಮತ್ತೆ ಅವನು ಸೀಪ್ ಮುಂದೆ ಕೊಟ್ಟನಂತ. ಅದೇ ಎಲ್ಲ ಸೀಪಿ ಮಾತನಾಡೋರು ಬರೋರು ಏನಾಗಿತ್ತಂದ್ರೆ ಐಸೆಲ್ಲ ಕರಿ ಹೋಗಿತ್ತು, ಐಸೆಲ್ಲ ಆಗಿ ಹೋಗಿತ್ತು, ಬರೀ ಕಟ್ ಅಷ್ಟ ಹೋಗುತ್ತಂತ. ಅಂದ್ರೆ ರೈತರ ಪರಿಸ್ಥಿತಿ ಏನಾಗಿತ್ತಂದ್ರೆ ಎಲ್ಲ ಹೋಗ್ಬಿಡ್ತೈತಿ. ಏನ್ ಉಳಿತೈತಿ ಅಂದ್ರೆ ಬರೀ ಕಟ್ ಉಳಿದಂಗ ರೈತರ ಪರಿಸ್ಥಿತಿ ಉಳಿದ್ಬಿಟ್ಟೈತಿ. ಈಗೆಲ್ಲ ಅಂತ ಪರಿಸ್ಥಿತಿ ಆಗಿರ್ತೈತಿ. ಎಷ್ಟು ನೋಡಿ ಗೊಬ್ಬರ ರೇಟ್ ಎಂತ ಇದೆ, ಎಷ್ಟು ಗೊಬ್ಬರ ರೇಟ್ ಹೆಚ್ಚಾಗೈತಿ ನೋಡ್ಬೇಕು. ಇವತ್ತೆಲ್ಲ ಏನ್ ತಗೊಂತಿರ್ತವ್ರಿ, ಏನ್ ಸರ್ಕಾರದಿಂದ ಬರುವಂತ ಎಲ್ಲ ರೇಟ್ ಹೆಚ್ಚಾಗಿವೆ. ಆದ್ರೆ ಬೆಳೆಯಂತ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ರೈತ ಬೆಳೆದಿರ್ತಕ್ಕಂಥ ಬೆಲೆಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗಬೇಕಾಗ್ತತಿ. ಇದ್ರೆ ವ್ಯರ್ಥ ಆಗ್ತದೆ ಅಂತಕ್ಕಂಥದನ್ನ ನಾವೆಲ್ಲ ವಿಚಾರ ಮಾಡಬೇಕಾಗ್ತತಿ. ಯಾಕಂದ್ರೆ ಇವತ್ತು ಮಠಗಳಿಗೆ ನೋಡ್ಬೇಕಾಗಿತ್ತು.